ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ ಅಥವಾ 10 ಗ್ರಾಮ್ಗೆ 1,01,00,000 ರೂಪಾಯಿ. ನೋಡಿ, ಅದು ಕನ್ಫ್ಯೂಸ್ ಆಗ್ತಾ ಇದೆ. 1,000 ಆಯಿತಾ, 1,00,000 ಆಯಿತಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಜಾಗತಿಕ ಅನಿಶ್ಚಿತತೆ ಮತ್ತು ಅಕ್ಷಯ ತೃತೀಯ ಟ್ರಂಪ್ ಸುಂಕದ ಸಮರದಿಂದಾಗಿ ಭಾರತದಲ್ಲಿ 1,00,000 ರೂಪಾಯಿ ಈಗ ಚಿನ್ನದ ಬೆಲೆ ಏರಿಕೆಯಾಗಿದೆ. ಅಕ್ಷಯ ತೃತೀಯ ಮುಂದೆ ಏನಂತಂದರೆ ಅಕ್ಷಯ ತೃತೀಯ ಇದೆ, ಜೊತೆಗೆ ಮದುವೆ ಋತು, ಡಾಲರ್ ಬೆಲೆ ಕುಸಿತ, ಜಾಗತಿಕ ವ್ಯಾಪಾರದ ಅನಿಶ್ಚಿತೆಯಿಂದಾಗಿ ಕಾರಣ ಅಂದರೆ ಬಂಗಾರದ ಬೆಲೆ ಮಂಗಳವಾರ 10 ಗ್ರಾಮ್ಗೆ 1,00,000 ರೂಪಾಯಿ ದಾಟುವ ಮೂಲಕ ಸರ್ವಕಾಲಿಕ ದಾಖಲೆ ಬರೆದಿದೆ. ಹೊಸದಿಲ್ಲಿಯಲ್ಲಿ ಮಂಗಳವಾರ ಶುದ್ಧ ಚಿನ್ನದ ಬೆಲೆ GST ಹೊರತುಪಡಿಸಿ 10 ಗ್ರಾಮ್ ಚಿನ್ನಕ್ಕೆ 3,000 ಜಂಪ್ ಆಗಿ 1,01,500 ರೂಪಾಯಿ ತಲುಪಿದೆ. 22 ಕ್ಯಾರೆಟ್ ಚಿನ್ನಕ್ಕೆ 2,700 ರೂಪಾಯಿ ಜಿಗಿದಿದ್ದು 93,050 ರೂಪಾಯಿ ಮುಟ್ಟಿದೆ. ಜೊತೆಗೆ ಅಕ್ಷಯ ತೃತೀಯ ಪ್ರಯುಕ್ತ ಅಂದರೆ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇದೆ. ಸೊ ಅಕ್ಷಯ ತೃತೀಯದಂದು ಚಿನ್ನ ತಗೊಂಡ್ರೆ ಒಳ್ಳೆಯದಾಗತ್ತೆ ಅನ್ನುವಂತಹದ್ದು ಜನರ ಭಾವನೆ. ಇದೇ ಸಂದರ್ಭದಲ್ಲಿ ಅಕ್ಷಯ ತೃತೀಯ ಸಂದರ್ಭದಲ್ಲಿಗೆ ಬೆಲೆ ಏರಿಕೆ ಹೆಚ್ಚುತ್ತಾ ಇರೋದು ಏನಂತಂದರೆ ಗ್ರಾಹಕರಿಗೆ, ಈಗ ಯಾರು ಚಿನ್ನ ಪ್ರಿಯರಿದ್ದಾರಲ್ಲ ಅವರ ಒಂಚೂರು ಈಗ ಚಿನ್ನದ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಕುಸಿತವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಮದುವೆ ಋತು ಅಂತಂದರೆ ಮೇ 30ರ ತನಕ ಮದುವೆ ಸಮಾರಂಭಗಳಿರ್ತವೆ. ಯಾಕಂದರೆ ಮದುವೆ ಇದು ಸೀಸನು, ಮದುವೆ ಸೀಸನ್ ಇರೋದ್ರಿಂದಾಗಿ ಅಫ್ಕೋರ್ಸ್ ಈಗ ಚಿನ್ನದ ಮದುವೆ ಸೀಸನ್ ಅಂತಂದರೆ ತಾಳಿಗಾದರೂ ಅಫ್ಕೋರ್ಸ್ ನಮಗೇನು ಬೇಕಂತಂದರೆ ತಾಳಿಗಾದರೂ ಚಿನ್ನ ಬೇಕೇ ಬೇಕು. ಸೊ ಹೀಗಾಗಿ ಬೇಡಿಕೆ ಹೆಚ್ಚಳವಾದ ಕಾರಣದಲ್ಲಿ ಹಲವಾರು ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಚಿನ್ನವನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ತಮ್ಮ ಮೀಸಲು ನಿಗದಿಯಲ್ಲಿ ಶೇಖರಿಸಿರುವುದಕ್ಕೆ ಮುಂದಾಗಿದ್ದರಲ್ಲಿ ಮತ್ತೊಂದು ಇದಕ್ಕೆ ಕಾರಣವಾಗಿದೆ. ಅಂದರೆ ಮೂರು ಕಾರಣಗಳಿದ್ದಾವೆ ಯಾಕೆ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ ಅಂತಂದರೆ, ಒಂದು ಸುಂಕದ ಸಮರ, ಬೇರೆ ಬೇರೆ ಚಿನ್ನಗಳಂತಂದರೆ ಈಗ ಎಕ್ಸ್ಪೋರ್ಟ್ ಅಂದರೆ ಇಂಪೋರ್ಟ್ ಮೊನ್ನೆಷ್ಟೇ ಎಷ್ಟೋ ಟನ್ಗಟ್ಟಲೆ ಎಕ್ಸ್ಪೋರ್ಟ್ ಮಾಡಿಕೊಂಡಿದೆ ಚಿನ್ನವನ್ನು. ಆದರೆ ಈಗ ಏನಂತಂದರೆ ಇವೆಲ್ಲದರ ಕುರಿತಂತೆ ಇವೆಲ್ಲ ಕಾರಣಗಳಿಂದಾಗಿಯೇ ಈಗ ಚಿನ್ನದ ಬೆಲೆ 1,01,500 ರೂಪಾಯಿ ಆಗಿದೆ. ಹಾಗಾದರೆ 2020ರಲ್ಲಿ ಎಷ್ಟಾಗಿತ್ತು? 50,151 ರೂಪಾಯಿ ಇತ್ತು. ಈ 2021ರಲ್ಲಿ 44,099 ರೂಪಾಯಿ ಇತ್ತು. ಜೊತೆಗೆ 2022ರಲ್ಲಿ 55,017 ರೂಪಾಯಿ ಏನಂತಂದರೆ ಚಿನ್ನದ ಬೆಲೆ ಇತ್ತು. 2023ರಲ್ಲಿ 63,203 ರೂಪಾಯಿ ಇತ್ತು. ಈಗ 2024ರಲ್ಲಿ 78,245 ರೂಪಾಯಿ ಏರಿಕೆಯಾಗಿತ್ತು. ಈಗ 2025ರಲ್ಲಿ 1,01,500 ರೂಪಾಯಿ ಆಗಿದೆ. ಈಗ ಏನಂತಂದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನು 1,00,000ಕ್ಕಿಂತ ಕಮ್ಮಿ ಬರೋದು ಡೌಟು. ಎಷ್ಟೇ ಮಾಡಿದ್ರೂ ಕೂಡ ಈಗ 2020ರಲ್ಲಿ 5 ವರ್ಷದ ಹಿಂದೆ 50,000 ರೂಪಾಯಿ ಇತ್ತು. 2021ರಲ್ಲಿ ಕೋವಿಡ್ ಹೆಚ್ಚು ಕಡಿಮೆಯಿಂದಾಗಿ 44,000 ರೂಪಾಯಿ ಆಗಿತ್ತು. 50,000ದಿಂದ 44,000 ರೂಪಾಯಿಗೆ ಆಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಬಟ್ ಈ ಚಿನ್ನದ ಬೆಲೆ ಹೀಗೆ ಮುಂದುವರೆದಿದೆ ಆದಲ್ಲಿ ಚಿನ್ನ ಈಗೇನು ವಜ್ರ ವೈಢೂರ್ಯಗಳಿಗೆ ಕಾಣಿಸೋಕ್ಕೆ ಸಿಗಲ್ಲ. ಯಾಕಂತಂದರೆ ನಾವು ನೋಡಿದ್ರೇ ಅದು ಇದು ವಜ್ರನ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಚಿನ್ನವೂ ಕೂಡ ಈಗಾಗಲೇ ಚಿನ್ನದ ಗಣಿಗಾರಿಕೆಯೂ ಕಮ್ಮಿ ಆಗ್ತಾ ಇದೆ. ಚಿನ್ನವನ್ನು ನೋಡಿದ್ರೆ ಸಾಕಪ್ಪ